ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಚಿನ್ನದ ಮೊಟ್ಟೆ. ಒಬ್ಬ ರೈತ ತಾನು ಸಾಕುತ್ತಿದ್ದ ಬಾತುಕೋಳಿಗಳಲ್ಲಿ ಒಂದು ಅಪರೂಪದ ಬಾತುಕೋಳಿಯನ್ನು ಹೊಂದಿದ್ದ. ಅದು ದಿನಕ್ಕೆ ಒಂದು ಚಿನ್ನದ ಮೊಟ್ಟೆಯನ್ನು ಇಡುತ್ತಿತ್ತು. ಆತ ಆ ಚಿನ್ನದ ಮೊಟ್ಟೆಗಳನ್ನು ಮಾರಿ ಅದರಿಂದ ಬರುತ್ತಿದ್ದ ಹಣದಿಂದ ಅವನು ಆರಾಮದಾಯಕ ಜೀವನವನ್ನು ಆನಂದಿಸುತ್ತಿದ್ದನು. ಆದರೆ ಆತನ ದುರಾಸೆಯಿಂದ ದಿನಕ್ಕೆ ಒಂದಕ್ಕಿಂತ ಹೆಚ್ಚು ಮೊಟ್ಟೆಗಳನ್ನು ಬೆಳೆಸಿದನು. ಆತನ ಹೆಂಡತಿ ಮೂರ್ಖತನದಿಂದ ಅವನ ಆಲೋಚನೆಯನ್ನು ಒಪ್ಪಿಕೊಂಡಳು. ಮರುದಿನ ರೈತನು ಬಾತುಕೋಳಿ ಚಿನ್ನದ ಮೊಟ್ಟೆಯನ್ನು ಹಾಕಿದ ನಂತರ ಅದನ್ನು ಹಿಡಿದು ಕತ್ತರಿಸಿದನು. ನಂತರ ಅವನ ಕೈಗಳು ರಕ್ತದ ಕಲೆಯೊಂದಿಗೆ ಕರಳುಗಳು ಮಾತ್ರ ಕಂಡುಬಂದವು. ನಂತರ ಅವನು ಮತ್ತು ಅವನ ಹೆಂಡತಿಗೆ ತಮ್ಮ ತಪ್ಪಿನ ಅರಿವಾಯಿತು. ಆದರೆ ಅಲ್ಲಿಗೆ ಸಮಯ ಕಳೆದು ಹೋಗಿತ್ತು. ಅವನಿಗೆ ಈಗ ಯಾವುದೇ ಆದಾಯದ ಮೂಲವಿಲ್ಲ ಮತ್ತು ದಿನ ಕಳೆದಂತೆ ಅವರ ಬದುಕು ಕಷ್ಟಕರವಾಗುತ್ತಿತ್ತು. ಇದರ ನೈತಿಕತೆ ನೀವು ಯಾವುದೇ ಕಾರ್ಯ ನಿರ್ವಹಿಸುವ ಮೊದಲು ಯೋಚಿಸಿ. ಸ್ನೇಹಿತರೆ, ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೆ. ನಮಸ್ಕಾರ.